ಹಲೋ ನಮಸ್ತೆ. ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಬೆಳಗ್ಗೆನೆ ಒಂದು ಹೆಲ್ದಿ ಆದಂತಹ ರೆಸಿಪಿ ಮಾಡುವ ಅಂತ ಹೇಳಿ ಹೊರಟಿದ್ದೇನೆ. ಆಕ್ಚುಲಿ ಇಡ್ಲಿ ಮಾಡ್ತಾ ಇದ್ದೇನೆ. ಅದು ಕೂಡ 3 ವೆರೈಟೀಸ್ ಆಫ್ ಇಡ್ಲಿ ಒಂದೇ ದಿನ ಮಾಡ್ತಾ ಇದ್ದೇನೆ. ಒಂದು ಅದರಲ್ಲಿ ಮಾಡ್ತಿರೋದು ಬೀಟ್ರೂಟ್ ಇಡ್ಲಿ. ಬೀಟ್ರೂಟ್ ಅನ್ನು ನಾವು ತುರಿದು ಕೂಡ ಯೂಸ್ ಮಾಡಬಹುದು ಅಥವಾ ಪ್ಯೂರಿ ಮಾಡಿ ಹಾಕಬಹುದು. ನಾನು ಇಲ್ಲೊಂದು ದೊಡ್ಡ ಸೈಜ್ನ ಬೀಟ್ರೂಟ್ ತಗೊಂಡಿದ್ದೇನೆ. ಅದನ್ನ ಕಟ್ ಮಾಡಿ ಮತ್ತೆ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಬೇಕಾದ್ರೆ ನೀರು ಹಾಕೋಬಹುದು, ಇಲ್ಲದಿದ್ರೆ ಸ್ಕಿಪ್ ಮಾಡಬಹುದು. ಇದನ್ನ ಗ್ರೈಂಡ್ ಮಾಡಿ ಪ್ಯೂರಿ ಮಾಡ್ಕೊಳ್ಬೇಕು. ಕೆಲವರು ಬೇಕಾದ್ರೆ ಇದನ್ನ ಬೇಯಿಸ್ಕೊಂಡು ಕೂಡ ಗ್ರೈಂಡ್ ಮಾಡ್ಕೊಳ್ತಾರೆ, ಬಟ್ ನಾನು ಹಾಗೆ ಹಸಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ಬಂದು ಕ್ಯಾರೆಟ್ ಇಡ್ಲಿ ಮಾಡ್ತಾ ಇದ್ದೇನೆ. ಕ್ಯಾರೆಟ್ ಅನ್ನ ಕೂಡ ಅದೇ ತರ ನಾವು ಬೇಕಾದ್ರೆ ಗ್ರೈಂಡ್ ಮಾಡ್ಕೊಳ್ಬಹುದು, ಬಟ್ ನಾನು ಅದನ್ನ ತುರಿ ಮಾಡ್ಕೊಂಡಿದ್ದೇನೆ. ಅಂಡ್ ಇಲ್ಲಿ ನಾನು ಕುಕುಂಬರ್ ಯೂಸ್ ಮಾಡ್ತಾ ಇದ್ದೇನೆ. ಕುಕುಂಬರ್ ಅನ್ನ ತುರಿ ಮಾಡ್ಕೊಳ್ಬೇಕಾಗ್ತದೆ, ಬೇಕಾದ್ರೆ ಸಿಪ್ಪೆಯನ್ನ ತೆಗಿಬಹುದು ಅಷ್ಟೇ. ಆದ್ರೆ ಕುಕುಂಬರ್ ಅನ್ನ ಪ್ಯೂರಿ ಮಾಡ್ಲಿಕ್ಕೆ ಆಗೋದಿಲ್ಲ, ತುರ್ದೇ ಮಾಡ್ಕೊಳ್ಬೇಕಾಗ್ತದೆ. ಅಂಡ್ ಇಡ್ಲಿ ಅಥವಾ ದೋಸೆ ಹಿಟ್ಟು ಏನಿರುತ್ತೆ ಅದನ್ನ ನಾವು ಮಾಡ್ಕೊಂಡಿರುವಂತಹ ಪ್ಯೂರಿ ಅಥವಾ ತುರ್ದಿಟ್ಕೊಂಡಿರುವಂತಹ ತರಕಾರಿ ಏನಿದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಬೇಕು. ನಿಮ್ಗೆ ತುಂಬಾ ಸಾಫ್ಟ್ ಆಗಿ ಬರಬೇಕು ಅಂತ ಇದ್ರೆ ಬೇಕಾದ್ರೆ ಸ್ವಲ್ಪ ಅಡುಗೆ ಸೋಡಾ ಯೂಸ್ ಮಾಡಬಹುದು ಅಥವಾ ಸ್ಕಿಪ್ ಕೂಡ ಮಾಡಬಹುದು. ಅಂದ್ರೆ ಇಡ್ಲಿ ಹೇಗಾಗುತ್ತೆ ಅಷ್ಟೇ ಸಾಫ್ಟ್ ಆಗಿ ಆಗುತ್ತೆ, ತುಂಬಾ ಗಟ್ಟಿ ಏನು ಆಗೋದಿಲ್ಲ. ನಾನೇನು ಅಡುಗೆ ಸೋಡಾ ಎಲ್ಲ ಇದಕ್ಕೆಲ್ಲ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ, ಹಾಗೆ ಪ್ಲೇನ್ ಆಗಿ ಮಾಡ್ತೇನೆ. ಅಂಡ್ ಕುಕುಂಬರ್, ಕ್ಯಾರೆಟ್, ಬೀಟ್ರೂಟ್ ಇದೇ ತರ ಪಾಲಕ್ ಯೂಸ್ ಮಾಡಬಹುದು, ಸಿಹಿ ಕುಂಬಳಕಾಯಿ, ಸಿಹಿ ಗೆಣಸು ಅಥವಾ ಮೆಂತ್ಯ ಸೊಪ್ಪು ಅದೆಲ್ಲ ನಾವು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಈ ಒಂದು ರೆಸಿಪಿನ ನಾನು ಯಾಕೆ ಶೇರ್ ಮಾಡ್ತಿದ್ದೇನೆ ಅಂದ್ರೆ, ತುಂಬಾ ಜನ ಹೇಳುವಂತಹ ಪ್ರಾಬ್ಲಮ್ ಏನಂದ್ರೆ ಮಕ್ಕಳು ತರಕಾರಿಗಳನ್ನ ತಿನ್ನೋದಿಲ್ಲ, ಏನ್ ಮಾಡೋದು? ಒಂದು ಅಥವಾ 2 ವೆರೈಟೀಸ್ ಆಫ್ ತರಕಾರಿ ತಿಂತಾರೆ, ಅದನ್ನ ಬಿಟ್ಟು ಬೇರೆ ಏನೂ ತಿನ್ನೋದಿಲ್ಲ. ಸೊ ಅಂತವರೆಲ್ಲ ಇದನ್ನ ನಾವು ಟ್ರೈ ಮಾಡಬಹುದು. ಅಂದ್ರೆ ಒಂದು ದಿನದಲ್ಲಿ ಮಕ್ಳಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೂನು ಈ ತರ ಕಲರ್ಫುಲ್ ಆಗಿರುವಾಗ ಮಕ್ಕಳಿಗೆ ನಿಜವಾಗಿಯೂ ಇಷ್ಟ ಆಗುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಆದ್ರೂ ತಿನ್ನೋದಕ್ಕೆ ಟ್ರೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು, ಮತ್ತೆ ಸ್ಲೋಲಿ ಅಭ್ಯಾಸ ಆಗುತ್ತೆ. ಸೊ ತರಕಾರಿಗಳನ್ನ ಇನ್ಕ್ಲೂಡ್ ಮಾಡೋದಕ್ಕೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಹುದು. ನಮ್ಮ ಮಕ್ಕಳಿಗೆ ತರಕಾರಿ ಹಾಗೆ ಸಿಕ್ಕಿದ್ರೆ ತಿನ್ನೋದಕ್ಕೆ ಇಷ್ಟ ಆಗುದಿಲ್ಲ ಅಂತ ಇದ್ರೆ ಕ್ಯಾರೆಟ್, ಸ್ಪಿನಾಚ್, ಮೆಥಿ ಸೊಪ್ಪು ಅದೆಲ್ಲವನ್ನ ನಾವು ಪ್ಯೂರಿ ಮಾಡಿ ಕೂಡ ಮಿಕ್ಸ್ ಮಾಡಬಹುದು. ಅಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಕಲರ್ ಮಾತ್ರ ಬಂದಿರುತ್ತೆ, ಸ್ವಲ್ಪ ಫ್ಲೇವರ್ ಇರುತ್ತೆ, ಬಟ್ ಇಟ್ಸ್ ಓಕೆ. ನಾವು ತಿನ್ನುವಾಗ ಮಕ್ಕಳು ಕೂಡ ಸ್ಲೋಲಿ ಅಭ್ಯಾಸ ಮಾಡ್ಕೊಳ್ತಾರೆ. ಅಂಡ್ ಈ ಇಡ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾವು ತೆಂಗಿನಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅದೆಲ್ಲ ಮಾಡಿ ಕೊಟ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ. ತುಂಬಾ ಖಾರ ಅಲ್ಲ, ಸ್ವಲ್ಪ ನಾರ್ಮಲ್ ಟೇಸ್ಟ್ ಅಲ್ಲಿ ಮಾಡಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಈ ಒಂದು ರೆಸಿಪಿನ ಫಾಲೋ ಮಾಡಬಹುದು. ಎಸ್, ನಾವು ಇಂಥದ್ದೇನಾದ್ರೂ ವೆರೈಟೀಸ್ ಕುಕ್ ಮಾಡ್ಲಿಕ್ಕೆ ಹೋಗುವಾಗ ನಾವು ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ಬೇಕಾಗ್ತದೆ. ಅದು ಒಂದು 15-20 ನಿಮಿಷ ಆದ್ರೂ ನಾವು ಎಕ್ಸ್ಟ್ರಾ ಕೊಡಬೇಕಾಗ್ತದೆ ಅಡುಗೆ ಮಾಡೋದ್ರಲ್ಲಿ. ಸೊ ನಾವು ಈ ತರ ಅಡುಗೆ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹೆಲ್ದಿ, ಅದು ನಮ್ಗೆ ಕೂಡ ಹೆಲ್ದಿ, ಅಂಡ್ ಮಕ್ಕಳು ಕೂಡ ಸ್ಲೋಲಿ ಇಷ್ಟಪಟ್ಟು ತಿಂತಾರೆ ಅಂತಿರುವಾಗ ನಾವು ಒಂದು 15-20 ನಿಮಿಷ ಜಾಸ್ತಿ ಕೊಡೋದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅನ್ನೋದು ನನ್ನದೊಂದು ಭಾವನೆ. ಸೊ ನಾನು ಇದನ್ನ ಜಾಸ್ತಿಯಾಗಿ ಬೆಳಗ್ಗಿನ ಟೈಮಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತೇನೆ. ಅದ್ರ ಜೊತೆಗೆ ಆ ಟೈಮಲ್ಲಿ ಆರುಷ್ ಅವನಷ್ಟಕ್ಕೆ ಅವನು ಆಡುವ ಹಾಗೆ ನಾನು ನೋಡ್ಕೊಂಡಿರ್ತೇನೆ. ಅಂದ್ರೆ ಅವ್ನಿಗೆ ಇಷ್ಟ ಆಗುವಂತಹ ಟಾಯ್ಸ್ ಅಲ್ಲಿ ಅವನೇ ಆಟ ಆಡ್ತಾ ಇರ್ತಾನೆ. ಹೆಚ್ಚಾಗಿ ಕೆಲವೊಂದ್ಸಲ ಬೋರ್ ಆದಾಗ ನಾನು ಕೂಡ ಹೋಗಿ ಅವನ ಜೊತೆ ಆಡುವಂತಹ ಸಂದರ್ಭ ಕೂಡ ಇರುತ್ತೆ, ಬಟ್ ಹೆಚ್ಚಾಗಿ ಅವನಾಗ ಅವನೇ ಆಟ ಆಡ್ತಾನೆ. ಬಟ್ ಮೆಸ್ಸಿ ಆಗಿರುತ್ತೆ. ನನ್ನ ಕೆಲಸ ಆದ್ಮೇಲೆ ನಾನೊಮ್ಮೆ ಅದನ್ನ ಅರೇಂಜ್ ಮಾಡ್ಕೊಂಡು ಇಡ್ತೇನೆ. ತುಂಬಾ ಮೆಸ್ಸಿ ಆಗ್ತದೆ ಅಂತ ಹೇಳಿ ನಾನು ಅವನಿಗೆ ಟಾಯ್ಸ್ ತೆಗಿಯೋದ್ ಬೇಡ, ಬುಕ್ ತೆಗಿಯೋದ್ ಬೇಡ, ಓಪನ್ ಮಾಡೋದ್ ಬೇಡ ಆ ತರ ಏನು ಹೇಳೋದಿಲ್ಲ. ಅವನಿಗೆ ಮೆಸ್ಸಿ ಅಂದ್ರೆ ತುಂಬಾ ಜಾಸ್ತಿ ಬೇಕು ಬೇಕು ಅಂತ ಮೆಸ್ಸಿ ಮಾಡೋದಿಲ್ಲ. ಬಟ್ ಆಲ್ಮೋಸ್ಟ್ ಅವನು 1-1.5 ಗಂಟೆ ಅವನ ಒಬ್ನೇ ಇರುವಾಗ ಅವನಿಗೆ 1 ಅಥವಾ 2 ಟಾಯ್ ಅಲ್ಲಿ ಆಟ ಆಡ್ಲಿಕ್ಕೆ ಬೋರ್ ಆಗೋದು ಅದು ನಾರ್ಮಲ್. ಟು ಬಿ ಹಾನೆಸ್ಟ್ ಅದು ತುಂಬಾ ನಾರ್ಮಲ್. ಸೊ ಅವನು ಸ್ವಲ್ಪ ಬುಕ್ಸ್ ಆಗಿರ್ಬಹುದು, ಸ್ವಲ್ಪ ಲರ್ನಿಂಗ್ ಟಾಯ್ಸ್, ಸ್ವಲ್ಪ ಕಾರು, ಅವನದು ಏನು ವೆಹಿಕಲ್ಸ್ ಏನಿದೆ ಅದನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾನೆ. ಸೊ ನಾನು ಅದನ್ನ ಎಂಕರೇಜ್ ಮಾಡ್ತೇನೆ. Super. Great. ಅಂಡ್ ನಾನು ಕೆಲಸ ಮಾಡ್ತಿರುವಾಗ ಅವನೇನಾದ್ರೂ ಆಟ ಆಡ್ತಾ ಇದ್ರೆ ನಾನು ಕೂಡ ಬಂದು
ಏನಾದ್ರೂ ಒಂದೆರಡು ಮಾತಾಡ್ತೇನೆ ಅವನ ಜೊತೆ, ಅಥವಾ ನನಗೆ ಸಾಧ್ಯ ಆದ್ರೆ ಅವನ ಜೊತೆ ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೇನೆ. ಅದು 1 ಸೆಕೆಂಡ್ ಆಗಿರ್ಬಹುದು ಅಥವಾ 2 ಸೆಕೆಂಡ್ ಆಗಿರ್ಬಹುದು. ಅಂಡ್ ಅವನಿಗೆ ಇವಾಗ ಸೆಟ್ ಆಗಿದೆ ಅಂದ್ರೆ ಓಕೆ ಅಮ್ಮ ಸ್ವಲ್ಪ ಆಟ ಆಡಿ ಮತ್ತೆ ಹೋಗ್ತಾರೆ ಅನ್ನೋದು ಸೆಟ್ ಆಗಿದೆ. ಅದಾದ್ಮೇಲೆ ಅವನು ಎಂಗೇಜ್ ಆಗಿ ಇರಬೇಕು ಅಂಡ್ ಅವನು ಆ ಪ್ಲೇ ಟೈಮ್ ಅನ್ನ ತುಂಬಾ ಫನ್ನಿ ಆಗಿ ಆಕ್ಸೆಪ್ಟ್ ಮಾಡಬೇಕು ಅಂತ ಇರುವಾಗ ನಾನು ಏನಾದ್ರೂ ಒಂದು ಆಕ್ಟಿವಿಟೀಸ್ ಮಾಡಿಸ್ತೇನೆ. ಮನೆಯಲ್ಲೇ ಇರುವಂತಹ ಟಾಯ್ಸ್ ಅನ್ನ ಇಟ್ಕೊಂಡು, ಅದಕ್ಕೋಸ್ಕರ ಅಂತ ಹೇಳಿ ನಾನೇನು ಜಾಸ್ತಿ ಪರ್ಚೇಸ್ ಮಾಡೋದು ಅದು ಇದು ಅಂತ ಏನೂ ಇಲ್ಲ. ಇದು ಅರೌಂಡ್ 6 ಅಥವಾ 8 ಬಾಲ್ಸ್ ಸೇಮ್ ಸೈಜ್ ಅಲ್ಲಿ ಇದೆ. ಮತ್ತೆ ಅವನ ಹತ್ರ ಬೇರೆ ಬೇರೆ ತರದ್ದು ಬಾಲ್ಸ್ ಎಲ್ಲ ಇದೆ. ಅದನ್ನೆಲ್ಲ ಇಟ್ಕೊಂಡು ಈ ತರ ಒಂದು ಆಟ ಆಡ್ತೇನೆ. ಅಂದ್ರೆ ಸ್ವಲ್ಪ ಕೆಲವೊಂದು ಮಿಸ್ ಆಗುತ್ತೆ, ಬಟ್ ಸ್ಲೋಲಿ ಅವನಿಗೆ ಗೊತ್ತಾಗುತ್ತೆ ಹೇಗೆ ಹಾಕ್ತಾರೆ, ನಾನು ಹೇಗೆ ಕ್ಯಾಚ್ ಮಾಡಬೇಕು ಅಂಡ್ ಅದ್ರದ್ದು ಸ್ಪೀಡ್ ಕೂಡ ಗೊತ್ತಾಗುತ್ತೆ. ಇವಾಗ ಪ್ಲಾಸ್ಟಿಕ್ ಬಾಲ್ ಹಾಗೆ ರಬ್ಬರ್ ಬಾಲ್ ಅಂಡ್ ಅದರ ಸೈಜ್ ಮೇಲೆ ಸ್ಪೀಡ್ ಕೂಡ ಡಿಪೆಂಡ್ ಆಗಿರ್ತದಲ್ವಾ. ಸೊ ಅದು ಕೂಡ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಅಂಡ್ ಯಾವಾಗ್ಲೂ ಒಂದೇ ತರ ನಾವು ಆಟ ಆಡಿಸ್ಬಾರ್ದು. ಅಂದ್ರೆ ನಾವ್ ಯಾವಾಗ್ಲೂ ಥ್ರೋ ಮಾಡೋದು, ಅವ್ರು ಯಾವಾಗ್ಲೂ ಕ್ಯಾಚ್ ಮಾಡೋದು ಆ ತರ ಮಾಡ್ಬಾರ್ದು. ಒಮ್ಮೆ ಅವರು ಒಮ್ಮೆ ನಾವು ಆ ತರ ನಾವು ಟರ್ನ್ ಅಲ್ಲಿ ಆಟ ಆಡ್ಲಿಕ್ಕೆ ಶುರು ಮಾಡ್ಬೇಕು. ಒಮ್ಮೆ ಅವ್ರ ಟರ್ನ್ ಬಂದ್ರೆ ಮತ್ತೊಮ್ಮೆ ನಮ್ಮ ಟರ್ನ್ ಇರ್ಬೇಕು. ಅಂಡ್ ಈ ತರ ನಾವು ಆಟ ಆಡಿದ್ರೆ ಅವರಿಗೆ ಶೇರಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅಂಡ್ ಬೇರೆ ಮಕ್ಕಳ ಜೊತೆಗೆ ಆಟ ಆಡುವಾಗ ಅವರ ಟಾಯ್ಸ್ ಅನ್ನ ಶೇರ್ ಮಾಡೋದಕ್ಕೆ ಅಥವಾ ಅವರ ಥಿಂಗ್ಸ್ ಅನ್ನ ಶೇರ್ ಮಾಡೋದಕ್ಕೆ ಅವರೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ. ತುಂಬಾ ಜನ ಮಕ್ಳಿಗೆ ಏನಾಗುತ್ತೆ, ಅವರ ಟಾಯ್ಸ್ ಅನ್ನ ಬೇರೆಯವರು ಮುಟ್ಟಿದ್ರೆ ಅಥವಾ ಏನಾದ್ರೂ ಒಂಚೂರು ಆದ್ರೆ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಸೊ ಅದನ್ನ ನಾವು ಚಿಕ್ಕ ವಯಸ್ಸಲ್ಲಿ ಈ ತರ ಮಕ್ಕಳಿಗೆ ನಾವು ಅಡ್ವೈಸ್ ಮಾಡಬಹುದು. ಅಂದ್ರೆ ಹೇಳಿ ಕೊಡೋದಲ್ಲ, ಬಟ್ ನಾವು ಆಟ ಆಡುವ ವೇ ಅಲ್ಲಿ ನಾವು ಈ ಒಂದು ಟಿಪ್ ಅನ್ನ ಫಾಲೋ ಮಾಡಿದ್ರೆ ಮಕ್ಕಳಿಗೆ ಶೇರಿಂಗ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂಡ್ ಟರ್ನ್ ಅಲ್ಲಿ ಆಟ ಆಡೋದು ಕೂಡ ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ. ಮಕ್ಕಳಿಗೆ ಕಲರಿಂಗ್ ತುಂಬಾ ಇಷ್ಟ ಆಗುತ್ತೆ. ಯಾವಾಗ್ಲೂ ಬರೆಯೋದಕ್ಕಿಂತ ಕಲರಿಂಗ್, ಪೇಂಟಿಂಗ್ ಇದೆಲ್ಲ ತುಂಬಾ ಇಷ್ಟಪಟ್ಟು ಮಾಡುವಂತಹ ಒಂದು ಆಕ್ಟಿವಿಟಿ. ಸೊ ಪೆನ್ ಹಿಡಿಯೋದಕ್ಕೆ ಗ್ರಿಪ್ ಕೂಡ ಅಷ್ಟೇ. ನಾವು ಕಲರಿಂಗ್ ಮಾಡೋದನ್ನ ಮೊದಲಿಗೆ ಹೇಳಿಕೊಟ್ರೆ ಪೆನ್ ಪೆನ್ಸಿಲ್ ಹಿಡಿಯೋದಕ್ಕೆ ಗ್ರಿಪ್ ಕೂಡ ಚೆನ್ನಾಗಿ ಅವರಿಗೆ ಸಿಗ್ತದೆ. ಎಷ್ಟೇ ಆಕ್ಟಿವಿಟಿ ಮಾಡಿದ್ರು ಮಕ್ಕಳು ಯಾವಾಗ್ಲೂ ಏನಾದ್ರೂ ಒಂದು ವೆರೈಟಿ ಇರಬೇಕು ನಾವು ಮಾಡುವಂತಹ ಆಕ್ಟಿವಿಟಿ ಅಲ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ ಬುಕ್ ಅಲ್ಲಿ ಏನು ವಿಶೇಷ ಅಂದ್ರೆ ಕಾರ್ಟೂನ್ ತರ ಪಿಕ್ಚರ್ಸ್ ಇದೆ. ಅಂಡ್ ಅದೇ ತರ ಆ ಪಿಕ್ಚರ್ ಕೂಡ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇದೆ. ಅಂಡ್ ಅದು ಅಟ್ರಾಕ್ಟಿವ್ ಆಗಿದೆ. ತುಂಬಾ ಚೆನ್ನಾಗಿ ಕಲರಿಂಗ್ ಮಾಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಹಾಗೆ ಅದರಲ್ಲಿ ಒಂದು ಲೈನ್ ಬರ್ದಾರಂತೆ, ಒಂದು ಸೆಂಟೆನ್ಸ್, ಪ್ರತಿ ಒಂದು ಪೇಜ್ ಅಲ್ಲೂ ಒಂದೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅದು ತುಂಬಾ ಯೂಸ್ ಆಗುತ್ತೆ. ಅಂದ್ರೆ ಓದ್ಲಿಕ್ಕೆ ಬರುತ್ತೆ, ಏನಾದ್ರೂ ಒಂದು ವರ್ಡ್ಸ್ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಬ್ಲಾಂಕ್ ಲೈನ್ಸ್ ಇವೆ. ಅದರಲ್ಲಿ ಏನಾದ್ರೂ ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡಬಹುದು ಆ ಪಿಕ್ಚರ್ ಬಗ್ಗೆ, ಅಥವಾ ಆ ಪಿಕ್ಚರ್ ಅಲ್ಲಿ ಕೊಟ್ಟಿರುವಂತಹ ವಸ್ತು ಏನಿದೆ, ಪ್ರಾಣಿ ಆಗಿರ್ಬಹುದು, ಪಕ್ಷಿ ಆಗಿರ್ಬಹುದು, ಅಥವಾ ಯಾವುದೋ ಒಂದು ವಸ್ತುವನ್ನ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಅವರ ಫೀಲಿಂಗ್ಸ್ ಅನ್ನ ಅವರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಸೆಂಟೆನ್ಸ್ ಫಾರ್ಮ್ ಮಾಡಿ ಒಂದಿಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡಿ ಅವರು ಸೆಂಟೆನ್ಸ್ ಫಾರ್ಮ್ ಮಾಡಿ ಬರೆದ್ರೆ ತುಂಬಾ ಒಳ್ಳೇದಲ್ವಾ. ಮಕ್ಕಳ ವೊಕ್ಯಾಬ್ಯುಲರಿ ಕೂಡ ಅಷ್ಟೇ ಇಂಪ್ರೂವ್ ಆಗುತ್ತೆ ಅಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಹಾಗೆ ಅವರಷ್ಟು ಯೋಚನೆ ಮಾಡಿ ಬರೆಯುವಷ್ಟು ಟೈಮ್ ಒಳ್ಳೆಯ ರೀತಿಯಲ್ಲಿ ಸ್ಪೆಂಡ್ ಆಗುತ್ತೆ. ಸುಮ್ನೆ ಯಾವುದೋ ಒಂದು ಮೊಬೈಲ್ ನೋಡೋದು, ಟಿವಿ ನೋಡೋದು, ಅಥವಾ ಏನೋ ಒಂದು ಸುಮ್ನೆ ಆಟ ಆಡೋದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂದು ಬೆಸ್ಟ್ ಆಕ್ಟಿವಿಟಿ ಅಂತ ಹೇಳ್ಬಹುದು. ಅಂದ್ರೆ ಇವಾಗ ಆರುಷ್ಗೆ 3 ವರ್ಷ ಆದ್ರೂನು ಒಂದು 4-5 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ಅವರು ವರ್ಡ್ಸ್ ಅಲ್ಲಾದ್ರೂ ಬರಿಬಹುದು. ಅಂದ್ರೆ ಸೆಂಟೆನ್ಸ್ ಬರ್ಲಿಲ್ಲ ಅಂದ್ರೂನು ಅದು ಯಾವ ಪ್ರಾಣಿ, ಯಾವ ಕಲರ್ ಇರುತ್ತೆ, ಏನ್ ಮಾಡುತ್ತೆ, ಎಲ್ಲಿರುತ್ತೆ, ಆ ತರ ಜಸ್ಟ್ ವರ್ಡ್ಸ್ ಅಲ್ಲಿ ಕೂಡ ಅವರು ಎಕ್ಸ್ಪ್ರೆಸ್ ಮಾಡಿ ಬರಿಬಹುದು. ಕಲರಿಂಗ್ ಮಾಡುವಾಗ ಕೂಡ ಅಷ್ಟೇ, ಅವ್ರು ನೋಡಿರುವಂತಹ ಪಿಕ್ಚರ್ ಆಗಿರ್ಬಹುದು ಅಥವಾ ಅವ್ರು ನೋಡಿರುವಂತಹ ಆ ಪ್ರಾಣಿಯನ್ನ ಅವರು ಯೋಚನೆ ಮಾಡಿ ಅವರ ಮೈಂಡ್ ಅಲ್ಲಿ ಅದು ಮತ್ತೆ ಒಮ್ಮೆ ಪಿಕ್ಚರ್ ಬಂದು ಯೋಚನೆ ಮಾಡಿ ಕಲರ್ ಕೊಡ್ತಾರೆ. ಸೊ ಅದು ಕೂಡ ಒಂದು ಒಳ್ಳೆಯ ಆಕ್ಟಿವಿಟಿನೇ ಅಂತ ಹೇಳ್ಬಹುದು ಮಕ್ಕಳ ಬ್ರೈನಿಗೆ. ಇನ್ನೊಂದೇನಂದ್ರೆ ಮಕ್ಕಳಿಗೆ ಯಾವ ಕಲರ್ ಕೊಡ್ಬೇಕು ಅಂತ ಹೇಳಿ ಕನ್ಫ್ಯೂಷನ್ ಅಂತ ಆದ್ರೆ ಅವ್ರ ಹತ್ರ ಸ್ಟೋರಿ ಬುಕ್ಸ್ ಇರುತ್ತೆ ಅಥವಾ ಯಾವುದೋ ಒಂದು ಬುಕ್ಸ್ ಇರುತ್ತಲ್ವಾ, ಆಕ್ಟಿವಿಟಿ ಬುಕ್ ಆಗಿರ್ಬಹುದು, ಅದರಲ್ಲಿ ಬೇಸಿಕ್ ಪಿಕ್ಚರ್ಸ್ ಇದ್ದೇ ಇರುತ್ತೆ. ಇವಾಗ ಮಂಕಿ ಆಗಿರ್ಬಹುದು, ಲಯನ್ ಆಗಿರ್ಬಹುದು, ಆ ತರದ್ದು ಆನಿಮಲ್ ಪಿಕ್ಚರ್ಸ್ ಇದ್ದೇ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ಅವರು ಕಲರ್ ಮಾಡ್ಲಿಕ್ಕೆ ಆಗುತ್ತೆ. ಇನ್ನೊಂದು ಬೆಸ್ಟ್ ಸೆನ್ಸರಿ ಆಕ್ಟಿವಿಟಿ ಮಕ್ಕಳಿಗೆ ಏನಂದ್ರೆ ಕ್ಲೇ ಅಲ್ಲಿ ಆಟ ಆಡುವಂಥದ್ದು. ಸೊ ನಾನಿವತ್ತು ಮನೆಯಲ್ಲಿ ಕ್ಲೇ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಕಲಿಸ್ಕೊಂಡಿದ್ದೇನೆ. ಮೈದಾ ಅವೈಲೇಬಲ್ ಇದ್ರೆ ಮೈದಾ ಕೂಡ ಯೂಸ್ ಮಾಡಬಹುದು. ನಮ್ಮ ಮನೇಲಿ ಮೈದಾ ಇರ್ಲಿಲ್ಲ, ಸೊ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೇನೆ. ನಾನು ತಗೊಂಡಿರುವಂತಹ ಹಿಟ್ಟಲ್ಲಿ ನಾನು 4 ಕಲರ್ ಮಾಡ್ಬೇಕು ಅಂತ ಹೇಳಿ 4 ಪಾರ್ಟ್ಸ್ ಮಾಡ್ತಾ ಇದ್ದೇನೆ. ಅದನ್ನ ನಾರ್ಮಲ್ ಆಗಿ ಒಂದು 4 ಸಣ್ಣದಾಗಿ ಬಾಲ್ಸ್ ತರ ಮಾಡಿ ಇಟ್ಕೊಳ್ತಾ ಇದ್ದೇನೆ.
ಅಂಡ್ 4 ಕಲರ್ ಬೇಕಲ್ವಾ? ನಮ್ಮ ಮನೆಯಲ್ಲಿ ವುಡ್ ಕಲರ್ ಕೂಡ ಇರೋದು ತುಂಬಾ ಅಪರೂಪ. ಸೊ ನಾನ್ ಒಂದೇ ಒಂದು ಕಲರ್ ತರಿಸ್ಕೊಂಡಿದ್ದೆ ಏನಂದ್ರೆ ಪಿಂಕ್ ಕಲರ್. ಸೊ ಇದು ನಾನು ತರಿಸ್ಕೊಂಡಿರೋದು. ಆಕ್ಚುಲಿ ತರಿಸ್ಕೊಂಡಿರೋದು ಇದಕ್ಕಂತಾನೆ ಅಂದ್ರೆ ಕ್ಲೇ ಪ್ರಿಪೇರ್ ಮಾಡ್ಬೇಕು ಅಂತಾನೆ ಈ ಒಂದು ಕಲರ್‌ನ ತಗೊಂಡಿರೋದು. ನಮ್ಮ ಹತ್ರ ಇವಾಗ ನಾರ್ಮಲ್ ಆಗಿ ತುಂಬಾ ಜನ ಫುಡ್ ಕಲರ್ ಯೂಸ್ ಮಾಡ್ತಾರಲ್ವಾ? ರೆಡ್ ಆಗಿರಬಹುದು, ಗ್ರೀನ್ ಆಗಿರಬಹುದು, ಯಾವ್ದು ಅವೈಲೇಬಲ್ ಇದೆ ಅದನ್ನ ನಾವು ಯೂಸ್ ಮಾಡಬಹುದು. ಆರೆಂಜ್ ಎಲ್ಲ ಇರ್ತದಲ್ವಾ? ಸೊ ಅದನ್ನ. ನಾನಿಲ್ಲಿ ಲಿಕ್ವಿಡ್ ಫುಡ್ ಕಲರ್ ಯೂಸ್ ಮಾಡಿರೋದ್ರಿಂದ ಹಿಟ್ಟು ಸ್ವಲ್ಪ ತೆಳುವಾಯ್ತು. ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಹಿಟ್ಟು ಆಡ್ ಮಾಡಿ ನಾನು ಅದನ್ನ ಕಲಿಸ್ಕೊಂಡು ಒಂದು ಉಂಡೆ ಮಾಡಿದೆ. ಪಿಂಕ್ ಕಲರ್ ಇದ್ದು ಉಂಡೆ ರೆಡಿ ಆಯ್ತು. ಇವಾಗ ನಾನು ಯೆಲ್ಲೋ ಕಲರ್ ಉಂಡೆ ಮಾಡ್ತಾ ಇದ್ದೇನೆ. ಎಲ್ಲಾರ ಮನೆಯಲ್ಲಿ ಅರಶಿನ ಇದ್ದೇ ಇರುತ್ತೆ. ಸ್ವಲ್ಪ ಅರಶಿನ ತಗೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ್ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಂದು ಉಂಡೆಯನ್ನ ತಗೊಂಡು ಅದರ ಜೊತೆಗೆ ಕಲಿಸ್ಕೊಂಡು ಯೆಲ್ಲೋ ಕಲರ್ ಇದ್ದು ಕ್ಲೇಯನ್ನ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಈಸಿಯಾಗಿ ಆಗುತ್ತೆ. ಇದಕ್ಕೆ ನಾನು ಜಾಸ್ತಿ ನೀರ್ ಹಾಕ್ಲಿಲ್ಲ. ಹಾಗಾಗಿ ಸೇಮ್ ಕನ್ಸಿಸ್ಟೆನ್ಸಿಯಲ್ಲೇ ಕ್ಲೇ ರೆಡಿ ಆಗಿದೆ. ನೆಕ್ಸ್ಟ್ ರೆಡ್ ಕಲರ್ ಬೇಕಾಗಿತ್ತು. ಅದಕ್ಕೆ ನಾನು ಸ್ವಲ್ಪ ಕುಂಕುಮ ತಗೊಂಡಿದ್ದೇನೆ. ಇದು ಕೂಡ ಅಷ್ಟೇ ಎಲ್ಲರ ಮನೆಯಲ್ಲಿಯೂ ಅವೈಲೇಬಲ್ ಇರುತ್ತೆ. ಸೊ ಕುಂಕುಮ ತಗೊಂಡು ಅದಕ್ಕೆ ಕೂಡ ಸ್ವಲ್ಪ ನೀರ್ ಹಾಕಿ ಹಿಟ್ಟು ಏನಿದೆ ಗೋಧಿ ಹಿಟ್ಟನ್ನ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಅದ್ ಸ್ವಲ್ಪ ಆರೆಂಜ್ ತರ ಆಗಿದೆ. ಯಾಕಂದ್ರೆ ನಾನು ಸ್ವಲ್ಪ ಕಡಿಮೆ ಆಯ್ತು ಈ ಕುಂಕುಮ ಯೂಸ್ ಮಾಡಿರೋದು. ಸ್ವಲ್ಪ ಜಾಸ್ತಿ ಇನ್ನು ಯೂಸ್ ಮಾಡಿದ್ರೆ ರೆಡ್ ಕಲರ್ ಡಾರ್ಕ್ ಆಗಿ ಬರ್ತಿತ್ತು. ಅಂಡ್ ಇನ್ನೊಂದು ಕಲರ್ ಹಾಗೆ ಪ್ಲೇನ್ ಆಗಿ ಇಟ್ಟಿದ್ದೇನೆ. ಅಂದ್ರೆ ನಾರ್ಮಲ್ ಗೋಧಿ ಹಿಟ್ಟು ಯಾವ ತರ ಇರುತ್ತೆ ಅದೇ ಕಲರ್ ಅಲ್ಲಿ ಇಟ್ಟಿದ್ದೇನೆ. ನಾವು ಮೈದಾ ಯೂಸ್ ಮಾಡಿದ್ರೆ ಇನ್ನು ಸ್ವಲ್ಪ ವೈಟ್ ಆಗಿ ಬರುತ್ತೆ. ಅವಾಗ ಪ್ಯೂರ್ ವೈಟ್ ತರ ಕಾಣುತ್ತೆ. ಇವಾಗ ಸ್ವಲ್ಪ ಏನದು ಗೋಧಿ ಬಣ್ಣ ಏನ್ ಗೊತ್ತಾಗುತ್ತೆ ನೋಡಿ, ಅದು ಗೊತ್ತಾಗ್ತಾ ಇದೆ. ಹೀಗೆ ನಾವು ಈಸಿಯಾಗಿ ಮನೆಯಲ್ಲಿಯೇ ಮಕ್ಕಳಿಗೆ ಕ್ಲೇ ಅನ್ನ ಪ್ರಿಪೇರ್ ಮಾಡಬಹುದು. ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಯೂಸ್ ಮಾಡಿ. ಅಂಡ್ ಸ್ವಲ್ಪ ಗ್ರೀನ್ ಕಲರ್ ಆಗಿರಬಹುದು, ಬ್ಲೂ ಕಲರ್ ಆಗಿರಬಹುದು, ಆತರ ಏನಾದ್ರೂ ಕಲರ್ಸ್ ಏನಾದ್ರೂ ಫುಡ್ ಕಲರ್ ಎಲ್ಲ ಇದ್ರೆ ಅದನ್ನ ಹಾಕಿದ್ರೆ ನಮ್ಗೆ ಬೇಕಾಗುವಂತಹ ಕಲರ್ ಅನ್ನ ಈಸಿಯಾಗಿ ಪ್ರಿಪೇರ್ ಮಾಡೋದಕ್ಕಾಗತ್ತೆ. ನಾನೇನು ಜಾಸ್ತಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ನನ್ಗೆ 4 ವೆರೈಟೀಸ್ ಮೋರ್ ದ್ಯಾನ್ ಇನಫ್ ಅಂತ ಅನ್ನಿಸ್ತು. ಸೊ ಇದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಮಕ್ಳಿಗೆ ಏನಂದ್ರೆ ಕಲರ್ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗೋದಿಲ್ಲ. ಇಟ್ ಮ್ಯಾಟರ್ಸ್, ಬಟ್ ಏನಂದ್ರೆ ತುಂಬಾ ಬೇಕು ಅಂತ ಇಲ್ಲ, ತುಂಬಾ ವೆರೈಟೀಸ್ ಬೇಕು ಅಂತ ಇಲ್ಲ. ನಮ್ಮ ಮೇನ್ ಇಂಟೆನ್ಷನ್ ಏನು, ಅವರು ಅದನ್ನ ಯೂಸ್ ಮಾಡ್ಬೇಕು, ಅದ್ರಲ್ಲಿ ಅವರು ಆಟ ಆಡ್ಬೇಕು ಅಂಡ್ ಅವರಿಗೆ ಅದು ಖುಷಿ ಕೊಡ್ಬೇಕು. ಸೊ ಒಂದು 4 ಕಲರ್ ಇದ್ರೂನುವೆ ಸಾಲ್ತದೆ ಅವರಿಗೆ, ತುಂಬಾ ಎಂಜಾಯ್ ಮಾಡ್ತಾರೆ. ಒಮ್ಮೆ ಆಟ ಆಡಿ ಆದ್ಮೇಲೆ ಮತ್ತೆ ಆ ಕಲರ್ ಅನ್ನ ತೆಗೆದು ಮೇನ್ ಕಲರ್ ಏನಿದೆ ಆ ಬಾಲಿಗೆ ಜಾಯಿನ್ ಮಾಡಿದ್ರೆ ಆಯ್ತು, ವೇಸ್ಟ್ ಆಗೋದಿಲ್ಲ ಕಲರ್. ಹಾಗೆ ಒಮ್ಮೆ ಆಟ ಆಡಿ ಆದ್ಮೇಲೆ ಅದೆಲ್ಲ ಬಾಲ್ಸ್ ಅನ್ನ ಒಂದು ಕ್ಲೋಸ್ಡ್ ಕಂಟೈನರ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ರೆ ಸೇಫ್ ಆಗಿರುತ್ತೆ. 2-3 ದಿನ ಆರಾಮಾಗಿ ಯೂಸ್ ಮಾಡಬಹುದು. ಸ್ವಲ್ಪ ಹಾರ್ಡ್ ಅಂತ ಅನ್ಸಿದ್ರೆ ಸ್ವಲ್ಪ ಹಾಗೆ ಮಸಾಜ್ ಮಾಡಿ ಅದನ್ನ ಸಾಫ್ಟ್ ಮಾಡಿ ಮತ್ತೆ ಮತ್ತೆ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಷ್ಟೇ ಈ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ, ಅದು ತುಂಬಾ ಮ್ಯಾಟರ್ ಆಗುತ್ತೆ ನಮಗೆ. ಇಷ್ಟೇ, ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬಾಯ್.